ಹರಿ ಓಂ. ಓಂ ಇದಂ ವಿಷ್ಣಂ ವಿಚಕ್ರಮೇ ತ್ರೇಧಾನಿ ದಧೇ ಪದಂ ಸಮೂಲ್ಯಮತ್ಯಪಾಂ ಸುರೇ. ಹಾಗಂದು ಪರಮಾತ್ಮನು ಈ ಬ್ರಹ್ಮಾಂಡವನ್ನು 3 ಪ್ರಕಾರವಾಗಿ ರಚಿಸಿದ್ದಾನೆ. ಭೂಲೋಕ, ಅಂತರಿಕ್ಷ ಹಾಗೂ ದ್ಯೂಲೋಕ, ಹೀಗೆ ರಚಿಸಿದ್ದಾನೆ ಪರಮಾತ್ಮನು. ಹಾಗಾಗಿ ಪರಮಾತ್ಮನು ಏನನ್ನು ರಚನೆ ಮಾಡಿದ್ದಾನೆ, ಹಾಗೆ ಹಿಂದಿನ ಸಂಚಿಕೆಯಲ್ಲಿ ವೇದಗಳನ್ನು ಸೃಷ್ಟಿಸಿದ್ದಾನೆ. ವೇದಗಳು ಅಂದರೆ ಭಗವದ್ಭಾಸಿತ ಭಗವಂತನ ವಾಣಿ ಎಂಬುದಾಗಿ ತಿಳಿದಿದ್ದೇವೆ. ಇಂದು ಪರಮಾತ್ಮ ಇಂದೇನನ್ನು ಸೃಷ್ಟಿಸಿದ್ದಾನೆ ಎಂಬುದಾಗಿ ತಿಳಿಯೋಣ. ಹರಿ ಓಂ. ತಸ್ಮಾದಶ್ವ ಅಜಯಂತ ಏಕೆ ಚೋಭಯಾದತಃ ಗಾವೋ ಹಜಿಜ್ನಿರೇ ತಸ್ಮಾಂ ತಸ್ಮಾ ಜಾತ ಅಜವಯಃ. ಹಾಗಂದರೆ ಪರಮಾತ್ಮನು ಹೀಗೆ ಎಂದು ತಿಳಿಸುತ್ತಾನೆ, ಮನುಷ್ಯರೇ, ನಿಮಗೆ ಅಶ್ವ ಕುದುರೆಗಳು ಮತ್ತು ಗದರ್ಭ ಅಂದರೆ ಕತ್ತೆಗಳು, ಉಭಯಾದತಃ ಮೇಲೆ, ಉಭಯಾದತಃ ಅಂದರೆ ಮೇಲೆ ಕೆಳಗೆ ಹಲ್ಲುಗಳುಳ್ಳವು. ಏಕೆ ಯಾವ್ಯಾವ ಇವೆಯೋ ಅವು ತಸ್ಮಾತ್ ಆ ಪರಮಾತ್ಮನಿಂದ ಅಜಾಯಂತ ಉತ್ಪನ್ನವಾದುವು ಎಂಬುದಾಗಿ. ತಸ್ಮಾತ್ ಆತನಿಂದ ಗೋವುಗಳು, ಇದು ಕೆಳಗೆ ಹಲ್ಲುಗಳುಳ್ಳ ಪಶುಗಳಿಗೂ ಉಪಲಕ್ಷಣವು ಆದ್ದರಿಂದ ಕೆಳಗಿನ ಹಲ್ಲುಗಳುಳ್ಳ ಇತರ ಪಶುಗಳೆಲ್ಲವೂ ಗ್ರಹಿಸಲ್ಪಡುವವು. ಗೊತ್ತಾಯ್ತು? ಹಾಗೆ ನಿಶ್ಚಯವಾಗಿ ಜಜ್ಞಿರೆ ಉತ್ಪನ್ನವಾಗಿವೆ. ಮತ್ತು ತಸ್ಮಾತ್ ಅವನಿಂದ ಅಜಾವಯ ಕುರಿಗಳು ಮೇಕೆಗಳು ಜಾತಃ ಉತ್ಪನ್ನವಾಗಿವೆ ಎಂದು ಈ ವಿಧವಾಗಿ ಗ್ರಹಿಸಬೇಕು. ಜೀವರಾಶಿಗಳು ಹೇಗೆ ಉತ್ಪನ್ನವಾಗಿದೆ ಎಂಬುದನ್ನು ಈ ರೀತಿಯಾಗಿ ಗ್ರಹಿಸಬೇಕು. ಹೇಗೆ ಕೆಲವೊಂದಕ್ಕೆ ಮೇಲೆ ದವಡಿನಲ್ಲಿ ಹಲ್ಲಿರಲ್ಲ, ಕೆಲವೊಂದಕ್ಕೆ ಕೆಳಗಡೆ ಇರಲ್ಲ. ಹಾಗಾಗಿ ಈ ರೀತಿಯಾದ ಪಶು ಪ್ರಾಣಿಗಳನ್ನು ಸೃಷ್ಟಿಸಿದ್ದಾನೆ ಎಂಬುದು ಈ ಮಂತ್ರದ ಅರ್ಥ. ಮಾನವರೇ, ಭಾವಾರ್ಥ: ನೀವು ಗಾವೈಶ್ವಾದಿ ಗ್ರಾಮ್ಯ ಪಶುಗಳೆಲ್ಲನೂ ಯಾವ ಪೂರ್ಣ ಪುರುಷನಿಂದ ಉತ್ಪನ್ನವಾದವೋ ಆತನ ಆಜ್ಞೆಯನ್ನು ಎಂದಿಗೂ ಉಲ್ಲಂಘಿಸದಿರಿ. ಅಂದರೆ ಪರಮಾತ್ಮನು ಏನು ಆಜ್ಞೆ ಮಾಡಿದನು ವೇದಗಳ ಮೂಲಕ, ಹಾಗೆ ನ್ಯಾಯ, ನೀತಿ, ಸತ್ಯ, ಧರ್ಮವನ್ನು ಹಾಗೆ ನೀವು ನಡೆಯಿರಿ. ಹೀಗೆ ಪರಮಾತ್ಮನು ಗಾವುಗಳಲ್ಲಿ ಅಂದರೆ ಗಾವು, ಹಸು ಇವೆಗಳನ್ನು ಕೂಡ ಸೃಷ್ಟಿಸಿದ್ದಾನೆ ಎಂಬುದಾಗಿ. ಗ್ರಾಮ್ಯ ಅಂದರೆ ಗ್ರಾಮ್ಯಗಳಲ್ಲಿ ನಾವು ಸಿಟಿಲಿ ನೋಡೋಕ್ಕಾಗಲ್ಲ, ಗ್ರಾಮ್ಯಗಳಲ್ಲಿ ನೋಡ್ತೀವಿ. ಹಾಗಾಗಿ ಈ ರೀತಿಯಾಗಿ ಸೃಷ್ಟಿಸಿದ್ದಾನೆ. ಹಾಗಾಗಿ ಪರಮಾತ್ಮನು ಈ ಮಂತ್ರದ ಅರ್ಥ ಪರಮಾತ್ಮನಿಂದ. ತದನಂತರ ಚಂದ್ರಮಾ ಮನಸೋ ಜಾತಶ್ಚಕ್ಷು ಸೂರ್ಯ ಅಜಾಯತ ಶ್ರೋತ್ರಾದ್ವಾಯುಶ್ಚ ಪ್ರಾಣಶ್ಚ ಮುಖಾದಗ್ನಿರಜಾಯತ. ಈ ಮಂತ್ರ ಹೇಳುತ್ತೆ ಪರಮಾತ್ಮನ ದಿವ್ಯ ಶಕ್ತಿಯಿಂದ ಪರಮಾತ್ಮನ ಅವಯವಗಳಿದೆಯೋ ಆ ಅವಯವಗಳಿಂದ ಏನು ಸೃಷ್ಟಿಸಲ್ಪಟ್ಟಿದೆ ಎಂಬುದನ್ನು ಈ ಮಂತ್ರ ಪ್ರಸ್ತುತಪಡಿಸುತ್ತೆ. ಪರಮಾತ್ಮ ಪೂರ್ಣ ಬ್ರಹ್ಮನಾದ ಯಾವ ಪರಮಾತ್ಮನ ಮನಸ್ಸಿದೆಯೋ ಜ್ಞಾನ ಸ್ವರೂಪವಾದ ಸಾಮರ್ಥ್ಯದಿಂದ ಚಂದ್ರಲೋಕವು ಜಾತಃ ಉತ್ಪನ್ನವಾಯಿತು ಎಂಬುದಾಗಿ. ಚಕ್ಷು ಪರಮಾತ್ಮನ ನೇತ್ರಗಳು ಹೇಗಿದವೋ ಜ್ಯೋತಿ ಸ್ವರೂಪನಾದ ಸಾಮರ್ಥ್ಯದಿಂದ ಸೂರ್ಯ ಅಜಾಯತ ಸೂರ್ಯಮಂಡಲವು ಉತ್ಪನ್ನವಾಯಿತು ಎಂಬುದಾಗಿ. ಶ್ರೋತ್ರವೆನ್ನುವ ಅವಕಾಶ ರೂಪ ಸಾಮರ್ಥ್ಯದಿಂದ ವಾಯುವು ಚ ಮತ್ತು ಆಕಾಶವು ಚ ಮತ್ತು ಪ್ರಾಣ ಜೀವನಕ್ಕೆ ನಿಮಿತ್ತವಾದ ದಶಪ್ರಾಣಗಳು ಮತ್ತು ಮುಖ್ಯ ಜ್ಯೋತಿರ್ಮಯವಾದ ಭಕ್ಷಣ ಸಾಮರ್ಥ್ಯದಿಂದ ಅಗ್ನಿ ಅಜಾಯತ ಅಗ್ನಿಯು ಉತ್ಪನ್ನವಾಯಿತೆಂದು ನೀವು ತಿಳಿಯಬೇಕು. ಇವಾಗ ಇದಕ್ಕೆ ಅರ್ಥಗಳು. ಚಂದ್ರಮ ಮನಸ್ಸು ಜಾತಃ ಅಂದರೆ ಚಂದ್ರನು ಪರಮಾತ್ಮನ ಮನಸ್ಸಿನಿಂದ ಉತ್ಪನ್ನವಾದನು. ಹಾಗೆ ಪರಮಾತ್ಮನು ಆ ಚಂದ್ರಮನು ಏನನ್ನು ಮಾಡ್ತಾನೆ ನಮಗೆ ಎಂಬುದಾಗಿ ನೋಡಿದರೆ 2 ಪಕ್ಷಗಳನ್ನು ಅವನು ಪರಿವರ್ತನೆಯಿಂದ ಅವನ ಇದರಿಂದ ಎಲ್ಲವೂ
ಚಲನವಲನಗಳಿಂದ ಉತ್ಪತ್ತಿಯಾಗುತ್ತೆ. ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ 15 ದಿನಗಳಿಗೊಂದು ಪಕ್ಷ. ಈ ಅಮಾವಾಸ್ಯೆ ಮುಗಿದ ಮೇಲೆ ಶುಕ್ಲ ಪಕ್ಷ ಆರಂಭ, ಪೂರ್ಣಿಮೆ ಮುಗಿದ ಮೇಲೆ ಕೃಷ್ಣ ಪಕ್ಷದ ಆರಂಭ. ಇವು 2 ಪಕ್ಷಗಳು ಶುರುವಾಗುತ್ತೆ. ಆದರೆ ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ ಇದೆಯಲ್ಲ, ಅದು 15 ದಿವಸಗಳಿಗೆ ಒಂದು ಪಕ್ಷವು ಇದಾಗತ್ತೆ. ಹಾಗಾಗಿ ತದನಂತರ ಚಂದ್ರಮನು ಇನ್ನೇನನ್ನು ಪರಿವರ್ತನೆ, ಮಾಸ ಪರಿವರ್ತಕ ಎಂಬುದಾಗಿ ಚಂದ್ರಮನಿಗೆ ಒಂದು ಇದು ಮಾಸ ಪರಿವರ್ತನೆ. ಮಾಸಗಳು ಯಾವುದು? ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಆಶ್ವೀಜ, ಕಾರ್ತೀಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ. ಇವು 12 ಚಂದ್ರಮ ಮಾಸಗಳು. ಇವು ಈ ಚಂದ್ರಮ ಮಾಸಗಳು ಚಂದ್ರನಿಂದ ಪರಿವರ್ತಿತವಾಗುತ್ತೆ. ನಾವೆಲ್ಲರೂ ಕೂಡ ಯುಗಾದಿಯನ್ನು, ಚಾಂದ್ರಮಾನ ಯುಗಾದಿಯನ್ನು ಆಚರಣೆಯನ್ನು ಮಾಡ್ತೀವಿ. ಹಾಗಾಗಿ ಚಂದ್ರಮನಿಂದ ಮಾಸಗಳ ಪರಿವರ್ತನೆ ನಡೆಯುತ್ತದೆ. ತದನಂತರ ಚಕ್ಷು ಸೂರ್ಯೋ ಅಜಾಯತ, ಪರಮಾತ್ಮನ ಚಕ್ಷುವಿನಿಂದ ಸೂರ್ಯ ಅಜಾಯತ, ಸೂರ್ಯನು ಉತ್ಪನ್ನ. ಸೂರ್ಯನದೇನು ಕೆಲಸ? ಸೂರ್ಯನು ಅವನೂ ಕೂಡ 12 ಸೌರಮಾನ ತಿಂಗಳುಗಳನ್ನು, ಮಾಸಗಳು ಸೌರಮಾನದಲ್ಲಿ ಇದ್ದಾವೆ. ಅವು ಯಾವ್ಯಾವು? ಮೇಷ, ವೃಷಭ, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ. ಈ ರೀತಿಯಾಗಿ ಸೌರಮಾನ ಮಾಸಗಳು, ತಿಂಗಳುಗಳು ಇದೆ. ಈ ಸೌರಮಾನ ತಿಂಗಳು ಸೂರ್ಯನ ಒಂದು ಪರಿವರ್ತನೆ. ಹಾಗಾಗಿ ತದನಂತರ ಸೂರ್ಯನಿನ್ನೇನು ಮಾಡ್ತಾನೆ? 6 ಋತುಗಳು. ಈ 6 ಋತುಗಳನ್ನು ಋತುಗಳ ಪರಿವರ್ತಕ ಎಂಬುದಾಗಿ ಸೂರ್ಯನಿಗೆ ಒಂದು ಹೆಸರು. ಆ ಋತುಗಳು ಯಾವುದು? ಚೈತ್ರ ವೈಶಾಖಯೋ ವಸಂತ ಋತು, ಜ್ಯೇಷ್ಠ ಆಷಾಢಯೋ ಗ್ರೀಷ್ಮ ಋತು, ಶ್ರಾವಣ ಭಾದ್ರಪದಯೋ ವರ್ಷ ಋತು, ಆಶ್ವೀಜ ಕಾರ್ತೀಕಯೋ ಶರದ್ ಋತು, ಮಾರ್ಗಶಿರ ಪುಷ್ಯಯೋ ಹೇಮಂತ ಋತು, ಮಾಘ ಫಾಲ್ಗುಣಯೋ ಶಶಿ ಋತು. ಹೀಗೆ 6 ಋತುಗಳು, 2 ಮಾಸಗಳಿಗೆ ಒಂದು, ಚಾಂದ್ರಮಾನ ಮಾಸಗಳಿಗೆ ಒಂದು ಋತು ಎಂಬುದಾಗಿ 6 ಮಾಸಗಳಿಗೆ, 2 ಮಾಸಗಳಿಗೆ ಚೈತ್ರ ವೈಶಾಖ ಮಾಸಗಳಿಗೆ ಒಂದು, ವಸಂತ ಋತು ಎಂಬುದಾಗಿ 2 ತಿಂಗಳುಗಳಿಗೆ ಒಂದು ಋತುವನ್ನು ಪರಿವರ್ತನೆ ಮಾಡ್ತಾನೆ. ಹಾಗಾದರೆ ಋತು ಪರಿವರ್ತನೆಗಳೇನು ಮಾಡ್ತಾನೆ? ನೀವೇ ನೋಡ್ತೀರ ಎಲ್ಲರೂ ಕೂಡ. ವಸಂತ ಋತು ಚೈತ್ರ ವೈಶಾಖದಲ್ಲಿ ಹೇಗೆ ಮರಗಿಡಗಳು ಹೂವುಗಳನ್ನೆಲ್ಲ ಕೊಡ್ತವೆ, ಹಾಗೆ ಗ್ರೀಷ್ಮ ಋತುವಿನಲ್ಲಿ ಫಲವನ್ನು ಕೊಡುತ್ತಾ ಒಂದು ಸ್ವಲ್ಪ ಹೆಚ್ಚಾದ ಗಾಳಿ ಇರ್ತದೆ. ಜ್ಯೇಷ್ಠ ಮತ್ತು ಆಷಾಢದಲ್ಲಿ, ಶ್ರಾವಣ ಭಾದ್ರಪದ ವರ್ಷ ಋತು, ಆವಾಗ ಶ್ರಾವಣ ಭಾದ್ರಪದದಲ್ಲಿ ವರ್ಷ ಋತು, ಮಳೆಯೂ ಆಗುತ್ತದೆ. ಶರದ್ ಋತು, ಆವಾಗ ಪುನಃ ಎಲ್ಲವೂ ಕೂಡ ಬೆಳೆಗಳು ಎಲ್ಲ ಬೆಳೆದು ಬಂದಿರುತ್ತೆ. ತದನಂತರ ಮಾರ್ಗಶಿರ ಪುಷ್ಯಯೋ ಹೇಮಂತ ಋತು, ಇದು ಹಿಮದ ಕಾಲವಾಗಿರುತ್ತೆ, ಚಳಿಗಾಲ. ಆವಾಗ ಮಾಘ ಫಾಲ್ಗುಣಯೋ ಶಶಿ ಋತು, ಚಳಿಯಿಂದ ಕೂಡಿದ ಗಾಳಿಗಳು ಬೀಸುತ್ತವೆ. ಹೀಗೆ ಮಾಸ ಪರಿವರ್ತನೆಯನ್ನು, ಋತುಗಳ ಪರಿವರ್ತನೆಯನ್ನು ಸೂರ್ಯನು ಮಾಡ್ತಾನೆ. ಹಾಗಾಗಿ ಮಾಸ ಪರಿವರ್ತಕನೂ ಹೌದು. ಕೊನೆಗೆ ವಾಯು ಚ ಮತ್ತು ಆಕಾಶವು ಚ ಪ್ರಾಣ ಜೀವನಕ್ಕೆ ನಿಮಿತ್ತವಾದ ದಶಪ್ರಾಣಗಳು ಇದನ್ನು ಸೃಷ್ಟಿಯನ್ನು ಮಾಡ್ತಾನೆ ಪರಮಾತ್ಮನು. ಅವು ಯಾವ್ಯಾವು ದಶಪ್ರಾಣಗಳು? ನಮ್ಮ ಶರೀರದಲ್ಲೇ ಇದೆ. ಹಾಗಾಗಿ ಪ್ರಾಣ, ಅಪಾನ, ವ್ಯಾನ, ಸಮಾನ, ಉದಾನ, ನಾಗ, ಕೂರ್ಮ, ಕೃಕಲ, ದೇವದತ್ತ ಮತ್ತು ಧನಂಜಯ ಎಂಬ 10 ಪ್ರಾಣಗಳು. ಈ 10 ಪ್ರಾಣಗಳು 11ನೆಯದಾದ ಆತ್ಮವು ಸೇರಿ ಈ 11ಕ್ಕೆ ಏಕಾದಶ ರುದ್ರರು ಎಂಬುದಾಗಿ ಹೇಳ್ತಾರೆ. ಏಕಾದಶ ರುದ್ರರು ಬ್ರಹ್ಮಾಂಡದಲ್ಲಿಯೂ ಇದ್ದಾರೆ. ಹಾಗೆ ನಮ್ಮ ಶರೀರದಲ್ಲೂ ಕೂಡ ಏಕಾದಶ ರುದ್ರರು ನಮ್ಮ ಶರೀರ ಆರೋಗ್ಯಕ್ಕೋಸ್ಕರ ಅವರೂ ಕೂಡ ಕೆಲಸವನ್ನು ಮಾಡ್ತಾರೆ ಎಂಬುದಾಗಿ ಈ ದಶಪ್ರಾಣಗಳು ಕೆಲಸವನ್ನು ಮಾಡ್ತಾರೆ. ಈ ರೀತಿಯಾಗಿ ಇದೆ. ಇದಕ್ಕೆ ಒಂದು ಅರ್ಥ, ಪರಮಾತ್ಮನು ಹೇಗೆ ತನ್ನ ಒಂದು ಶರೀರದ ಒಂದು
ಏನು ಶರೀರ ಇದೆ, ಅದರಲ್ಲಿ ಕಣ್ಣು, ಕಿವಿ, ಮೂಗು ಈ ಥರ ಎಲ್ಲ ಏನು ಶರೀರ ಇದೆ ಅದರ ಅಂಗಾಂಗಗಳಿಂದ ಒಂದೊಂದು ಉತ್ಪತ್ತಿಯಾಗಿದೆ ಎಂಬುದಾಗಿ ಮುಂದಿನ ಮಂತ್ರಗಳಲ್ಲೂ ಹಾಗೆ ಬರುತ್ತೆ. ಹಾಗೆ ಈವಾಗಲೂ ಅದಕ್ಕೇನು ಹೇಳ್ತಾರೆ ಭಾವಾರ್ಥವನ್ನು ನೋಡೋಣ. ಈ ಜಗತ್ತೆಲ್ಲವನ್ನು ಪರಮಾತ್ಮನು ಕಾರಣದಿಂದ ಉತ್ಪನ್ನ ಮಾಡಿದನು. ಯಾವ ಕಾರಣ? ಅವನ ಶರೀರದಲ್ಲಿ ಏನಿದೆ ಹಾಗಾಗಿ ಒಂದೊಂದನ್ನು ಉತ್ಪನ್ನ ಮಾಡಿದನು. ಅದರಲ್ಲಿ ಚಂದ್ರಲೋಕವು ಮನಸ್ವರೂಪವು, ಪರಮಾತ್ಮನ ಮನಸ್ವರೂಪ. ಸೂರ್ಯಲೋಕವು ನೇತ್ರ ಸ್ವರೂಪವು, ಪರಮಾತ್ಮನ ನೇತ್ರ ಸ್ವರೂಪವು. ವಾಯು ಪ್ರಾಣಗಳು ಶ್ರೋತ್ರದಂಥವು, ಅವನೇನು ಮಾತನಾಡ್ತಾನೆ, ಏನು ಹೇಳ್ತಾನೆ ಅಂತಹವುಗಳು. ಮುಖವು ಅಗ್ನಿತುಲ್ಯವು, ಮುಖ ಅಂದರೆ ಬಾಯಿ ಅಂತ ಸಂಸ್ಕೃತದಲ್ಲಿ. ಬಾಯಿಯು ಅಗ್ನಿತುಲ್ಯವು, ಬಾಯಿ ಅಗ್ನಿಯಿಂದ ಕೂಡಿರುತ್ತೆ. ರೋಮ ತುಲ್ಯಗಳು, ಔಷಧಿಗಳು, ವನಸ್ಪತಿಗಳು, ನದಿಗಳು, ನಾಡಿ ತುಲ್ಯಗಳು. ಔಷಧಿ ವನಸ್ಪತಿ ಇವೆಲ್ಲ ನಾಡಿ ತುಲ್ಯಗಳು. ಪರ್ವತಾದಿಗಳು ಅಸ್ಥಿ ಸದೃಶ್ಯಗಳು ಎಂದು ತಿಳಿಯಬೇಕು. ಪರಮಾತ್ಮನ ಯಾವ ಅಸ್ಥಿ ಇದೆಯೋ, ಮೂಳೆ ಇವೆಲ್ಲ ಇದೆಯೋ ಅದಕ್ಕೆ ಪರ್ವತಾದಿಗಳೇ ಅವನಿಗೆ ಅಸ್ಥಿ ರೂಪವು ಎಂಬುದಾಗಿ ತಿಳಿಯಬೇಕು ಎಂಬುದಾಗಿ ಪರಮಾತ್ಮನ ಈ ಅವಯವಗಳನ್ನು ತಿಳಿದು ಈ ರೀತಿಯಾಗಿ ಬ್ರಹ್ಮಾಂಡದ ಸೃಷ್ಟಿಯಲ್ಲಿ ತನ್ನದೇ ಆದ ರೂಪವನ್ನು ಪ್ರಸ್ತುತವನ್ನು ಪಡಿಸ್ತಾನೆ, ಪ್ರಕಟವನ್ನು ಪಡಿಸ್ತಾನೆ. ಹಾಗಾಗಿ ತದನಂತರ ಇವಾಗ ಇಲ್ಲಿಗೆ ಪರಮಾತ್ಮನು ಹೇಗೆ ತನ್ನ ಅವಯವಗಳಿಂದ ಹೇಗೆ ಸೃಷ್ಟಿಸಲ್ಪಟ್ಟಿತ್ತು, ಯಾವ್ಯಾವುದನ್ನು ತಿಳಿದೆವು. ಇವಾಗ ಇಂದಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಇದೇ ಪರಮಾತ್ಮನ ಸೃಷ್ಟಿಯನ್ನು ಹೇಳಲ್ಪಡುತ್ತದೆ. ಕೊನೆಗೆ ಈಗ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಫಾರ್ವರ್ಡ್ ಮಾಡಿ, ಒಂದು ಸರಿ ಅಲ್ಲ 2 ಸರಿ ಓದಿ ಕೇಳಿಸ್ಕೊಳ್ಳಿ, ಅರ್ಥವನ್ನು ಮಾಡ್ಕೊಳ್ಳಿ. ನಾವು ಹೇಳೋದು ನಮ್ಮ ಧರ್ಮ, ಕೇಳೋದು ಅರ್ಥ ಮಾಡ್ಕೊಳ್ಳೋದು ನಿಮ್ಮ ಧರ್ಮ. ಹರಿ ಓಂ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಹರಿ ಓಂ.